ನಮಸ್ಕಾರ ರೀ ಎಲ್ಲರಿಗೂ. ಈ ವರ್ಷ ಬನಶಂಕರಿ ಜಾತ್ರೆ ಒಳಗೆ ಯಾವ್ಯಾವ ನಾಟಕ ನೋಡಕ್ಕೆ ಬರತ್ತವಂತಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಚಲೋ ರೆಸ್ಪಾನ್ಸ್ ಬಂದೈತಿ. ಈ ಸಲ ಏನು ಮಾಡ್ತೇನೆಂದ್ರೆ ಒಂದು 2 ನಿಮಿಷದ ತುಣುಕುಗಳನ್ನು ಹಾಕ್ತೀನಿ. ಯಾವ ನಾಟಕದ ಎಷ್ಟೆಷ್ಟು ರೆಸ್ಪಾನ್ಸ್ ಐತಿ, ಯಾವ ಥರ ಕಾಮಿಡಿ ಆ್ಯಕ್ಟ್ರೆಸ್ಗಳು ಬಂದಾರ ಅನ್ನೋದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ದಯಮಾಡಿ ನೋಡಿರಿ ಎಲ್ಲರೂ, ಯಾಕಂದ್ರೆ ಒಳ್ಳೆ ಕಲಾವಿದರು ಎಲ್ಲರೂ ಬಂದಾರ. ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ನಿಜವಾಗ್ಲೂ ನೋಡಿರಿ. ಮೊದಲನೇದಾಗಿ ಕುಮಾರ ವಿಜಯ ನಾಟ್ಯ ಸಂಘ ಚಿತ್ರಗಿ ಇವರ ನಾಟಕ. ಇವರು ಕೂಡ ಅದ್ಭುತವಾದ ತಂಡ. ಈ ಸಲ ನಾವು ವಿಜ್ಜು ಜಾಲಿಯವ್ರನ್ನ ಮಿಸ್ ಮಾಡ್ಕೊಳತ್ತೀವಿ. ವಿಜಯ್ ಜಾಲಿ ಕಾಮಿಡಿ ಕಲಾಡಿಗಳಿಗೆ ಹೋಗ್ಯಾರ. ಅವರು ಕೂಡ ಒಂದು ಉತ್ತಮವಾದ ಕಲಾವಿದರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಲ ಅವ್ರು ನಮಗೆ ಸಿಗ್ತಾರೆ. ಈ ವರ್ಷ ಮಿಸ್ ಆಗೈತಿ, ಏನು ತೊಂದರೆ ಇಲ್ಲ. ಮುಂದಿನ ವರ್ಷ ಬಂದ ಬರ್ತಾರೆ. ಅವ್ರ ನಾಟಕ ಯಾವುದಂದ್ರೆ ಜವಾರಿ ಹೆಣ್ಣು ಹೊಡಿಬೇಡ ಕಣ್ಣು. ಇದರಲ್ಲಿ ಗಿಚ್ಚಿಗಿಲ್ಲಿ ಒಬ್ಬ ಆ್ಯಕ್ಟ್ರು ಕೂಡ ಅದರಲ್ಲಿ ಭಾಗವಹಿಸ್ಯಾರ. ನೀವೇ ನೋಡ್ರಿ, ಆನಂದಿಸ್ರಿ. ಇದನ್ನು ಇಷ್ಟಪಡ್ತೀರಿ ನೀವು. ಇವ್ರದ್ದು ಪ್ರತಿಯೊಂದು ಸಪೋರ್ಟ್ ಕೊಡ್ರಿ. ಯಾಕಂದ್ರೆ ಒಂದು ಕಷ್ಟದಲ್ಲಿ ಬಂದಂಥ ಯಾಕಂದ್ರೆ ಲಾಸ್ಟ್ ಟೈಮ್ ಮುಂಡ್ರಿಗೆಯಲ್ಲಿದ್ದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವ್ರಿಗೆ. ಹೀಗಾಗಿ ಒಂದು ಒಳ್ಳೆಯ ತಂಡ ಐತಿ. ನೀವು ನೋಡ್ರಿ, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ನೀ ನನಗೆ ತಡಿಬೇಡ. ನಾನು ಬರೀ ಸರ್ಪ ಅಲ್ಲ, ಎಡೆಯತ್ತಿದ ಸರ್ಪ. ಏನಾಗಲಿ ಒಂದು ಬಾಂಡ್ ಮೇಲೆ ಸೈನ್ ಮಾಡಿ ಮುಂದಿನ ಮುಂದೆ ಇಂಥ ಬಾಂಡ್ಗೆಲ್ಲ ಜೇಮ್ಸ್ ಬಾಂಡ್ ಇದ್ದಂಗ ನಾನು. ನಾಳೆಗೆ ತೆಗಿಲ ಅವ್ವ ನನ್ನ ತಲೆ ಸುತ್ತಾಕತೈತಿ. ಅವ್ವ ನನ್ನ ಆಕಿ ಮೂರ್ಛೆ ಬಂದ್ ಬಿದ್ಲು. ದವಾಖಾನಿಗೆ ಹೋಗಿ ನೋಡ್ರಿ. ಹುಚ್ಚಂದ್ರೆ ಏನ ನೀರ್ ಮಾತ್ರಿ ಹೇಳ್ಕ ಯಪ್ಪ ಮಗನ ಕೇಕಡಿಕೆ ಹೇಳೋ ಯಪ್ಪ. ನನ್ನ ಡೈಲಾಗ್ ಕಸ್ಕೊಂಡಾರಿ ಅವ್ರು. ನನ್ನ ಡೈಲಾಗ್ ಕಸ್ಕೊಂಡ. ನೀರ್ ಕೊಚ್ಚಿದ್ರ ಹೇಳ್ತಾಳಂತ, ನೀನು ಬಾಗ್ಲ ಹಾಕೊಂಡು ಹೋಗ್ಬಿಡು. ಒಟ್ಟು ಏನ್ರ ಇಲ್ಲ, ನೀ ಸಾಧ್ಯ ಆದ್ರೆ ಈ ಊರ್ ಬಿಟ್ಟ ಹೋಗ್ಬಿಡು. ನೀನು ಹೋಗ್ತೀನಿ. ಅದು ಇಂಪಾರ್ಟೆಂಟ್ ವಿಷಯ. ಯಾವುದು? ಹಾಡು ಮಾತ್ರ ಮರ್ಯಾಕ ಹೋಗ್ಬೇಡ. ಸಾಧ್ಯ ಆದ್ರೂ ಮಾನಸಿಕ ಆಗ್ಬಿಡ್ತೀನಿ ನಾನು. ಎಷ್ಟು ಚಂದ ಆಕ್ಟಿಂಗ್ ಮಾಡ್ತಾಳಿಕ್ಕಿ. ಮೂರ್ಛೆ ಬಂದ್ರ ಕೆಳಗ್ ಬೀಳ್ಬೇಕಿಲ್ಲ, ಹಂಗ ನಿಂತಾಳ. ಹೌದಲ್ಲ? ನಾನಾ ಬೀಳಿಸ್ಬೇಕಂತಿದ್ದೆ, ಆಕಿನ ಬಿದ್ದಾಳ. ಇವತ್ತು ಬಿಡೋದ್ ಬೇಡ. ದೂರ ಸರಿ ಕಾಣುತ್ತ. ಇವತ್ತು ನೀ ನನಗ್ ತಡಿಬೇಡ. ನಾನಿವತ್ತು ಬರೀ ಸರ್ಪ ಅಲ್ಲ, ಎಡೆಯತ್ತಿದ ಘಟ ಸರ್ಪ. ಇವತ್ತು ಬಾಯಾಗ ಸುರಂಗ ಹೊಡೆಯದ. ಬೇಡ ರಾಜ ಬೇಡ. ಯಾಕೆ? ಆ ಬಾವಿಯಲ್ಲಿ 8 ಅಡಿಯ ಕಾಳಿಂಗ ಸರ್ಪವನ್ನು. ನಮ್ಮದು 2ನೇ ನಾಟಕ ಯಾವುದಪ್ಪ ಅಂದ್ರೆ ಬನಶಂಕರಿ ಜಾತ್ರೆ ಒಳಗೆ ಆಗಿತ್ತು. ಶ್ರೀ ಗುರು ಹುಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಯವರ ನಾಟಕ. ನಮ್ಮ ಪಪ್ಪು ಅವರು, ಚಾಕ್ಲೇಟ್ ಇರುವ ಪಪ್ಪು ಅವರು ನಡೆಸಿರುವ ಇರುವಂಥ ಒಂದು ನಾಟಕ. ಅವ್ರದ್ದು ಕೂಡ ತಂಡ ಮಾತ್ರ ಅವ್ರದ್ದು ಒಂದು ನೆಕ್ಸ್ಟ್ ಲೆವೆಲ್ ಐತ್ರಿ. ಯಾಕಂದ್ರೆ ಫಿಕ್ಸ್ ಇರುವಂಥ ಒಂದು ತಂಡ ಅವ್ರದ್ದು. ಒಟ್ಟು ಹೆಚ್ಚು ಕಮ್ಮಿ ಅಶ್ಲೀಲ ಪದ ಜಾಸ್ತಿ ಆಗಿರ್ಬೋದು, ಅಂಥದ್ದು ಯಾವುದೂ ಕಂಡು ಬರೋದಿಲ್ಲ. ಒಂದು ಉತ್ತಮವಾದ ತಂಡ ಐತಿ ಅವ್ರದ್ದು. ಹುಡುಗಿ ನೀ ಕತ್ತಲದಾಗ, ಹುಡುಗ ನೀ ಹಿತ್ತಲದಾಗ ಅನ್ನುವಂಥ ಒಂದು ಫ್ಯಾಮ್ಲಿ ಕುಂತು ನೋಡುವಂಥ ಒಂದು ನಾಟಕ ಐತಿ. ಹೋಗ್ರಿ, ಆನಂದಿಸ್ರಿ. ಬೇಕಾದ್ರೆ ಒಂದು 2-3 ನಿಮಿಷದ ಒಂದು ಕ್ಲಿಪ್ ಐತಿ, ಕಾಮಿಡಿ ಕ್ಲಿಪ್ಪು. ನನಗೆ ಇಷ್ಟಪಡುವಂಥ ಕಾಮಿಡಿ ಆ್ಯಕ್ಟ್ರೆಸ್ ಅವರಿಬ್ಬರು ಆ ಟೀಮ್ ಒಳಗೆ. ನೀವು ಅದನ್ನು ನೋಡ್ರಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಐತೆ ಅಂತ. ಪೂರ್ತಿ ನಾಟಕ ಹೋಗಿ ನೀವು ಬನಶಂಕರಿ ಜಾತ್ರೆ ಒಳಗೆ ನೋಡ್ಬೇಕು. ಓಕೆ, ನೋಡ್ರಿ. ಸರ್ಕಾರ ಸುಮ್ಮ ಶಾಂತಿ ಇರ್ತಿದ್ದ ಈ ನಮ್ಗೆ ವಂಶದಲ್ಲಿ ಎಲ್ಲ ಅನಾಹುತಕ್ಕ ಶಪಥ ಕೊಡೋಣ ಕಾರಣ ಮನೆಯಲ್ಲಿ ಏನ್ ಮಾಡ್ಯಾನಂದ್ರ ಶೂಟಿಂಗ್ ಮನೆ ಬೇಕಂದಿದ್ದಲ್ಲಪ್ಪ. ಸಾಹುಕಾರ ಮನೆ ತೋರ್ಸಕ ಕರ್ಕೊಂಡು ಹೋಗಿದ್ದೆ. ನಾನು ಹೋದ ಸಮಯದಲ್ಲಿ ಸಾಹುಕಾರ ಹಸಿದ ಹೆಪ್ಪುಲಿಯಾಗಿದ್ದ. ಕಾಮಡ ಬಿದ್ದವ ನನ್ನ ಏರ್ಸ್ಕೊಂಡಿದ್ದ.
ಕೂಸವನೇ ಸಿದ್ಧ ಅರ್ಜೆಂಟ್ ಒಂದು ಹೆಣ್ಣು ಬೇಕು ಅಂದ. ಕೇಳಿದ ತಕ್ಷಣ ಬಂದು ಕೊಡೋದಕ್ಕೆ ಹೆಣ್ಣಿನ ಅಣ್ಣ ಅಂತ ಕೇಳಿದೆ. ನೋಡ್ರಿ ಮಗ ಯಾರು ಸಿಗುದಿಲ್ಲ ಅಂತ ಊರು ಯಾರು ಸಿಗುದಿಲ್ಲ ಅಂದೆ. ಯಾರಿಲ್ಲ ಅಂದ್ರೆ ಏನಾಯ್ತು, ಮನೆಗೆ ಓಡೋಗಿ ನಿಮ್ ಸೊಸೆ ಸುಕನ್ಯಾ ಕರ್ಕೊಂಬ ಅಂದ. ನನ್ನ ಮಗನ ಕರ್ಕೊಂಡು ಹಾಕಿದ್ದ. ಹೌದು ಮಾವ, ಸೌಕಾರ ನನ್ನ ಮಗಳ ನರ್ಕೊಂಡಿಟ್ಟಾನ. ಅದಕ್ಕಾಗಿ ನಾನು ಇವತ್ತೊಂದು ತ್ಯಾಗ ಮಾಡಿದೆ. ಹೇಳಿ ಮಗ, ಅದು ನಿನ್ನ ಮಗಳ ಸಲುವಾಗಿ ನಿನ್ನ ಫಲ ಮನೆ ಎಲ್ಲ ಬರ್ಕೊಟ್ಟೆ. ಶಪಥಂಗ ಹುಡುಗ ಅಕ್ಕಿನ ಬಿಟ್ಟು ಕೊಟ್ಟೆ. ಕಟ್ಟ ಕಡೆಯದಾಗಿ ಕಾಮರಾಜನಿಗೆ ಕೊಟ್ಟು ಬಿಟ್ಟೆ. ಹೊಲ ನನಗ್ ಕೊಟ್ಟಿ, ಆಸ್ನೆಯ ಹೆಣ್ಣನಿಗೆ ಬಿಟ್ಟು ಕೊಟ್ಟಿ. ಮತ್ ನಿನ್ನ ಹತ್ರ ಏನು ಉಳಿದಿತ್ತು? ಬಾಬುಜಿ ಕಟ್ಟೋಳು ಇವುಗರ ಸ್ಪಂದೆ ಸೂಕ್ಷ್ಮ ಏನು ತಿಳಿದಿಲ್ಲ, ಎಲ್ಲ ಬಾಯ್ಬಿಟ್ಟ. ಸೌಕಾರ ಅದೇನಲ್ಲ, ಸೌಕಾರ ನನಗೆ ಕೆಡಿಸಿಲ್ಲ. ನಿನ್ನ ಮಗಳ ಮದುವೆ ಆಗ್ಬೇಕಂದ್ರೆ ಇಂಥ ತ್ಯಾಗ ಮಾಡಿ ಬರ್ಬೇಕನ್ನ ಮಾಡಿಬಿಟ್ಟಿ. ಈಗ ಮಾಡಿ ಬರೋದಲ್ಲ ಮಾಡಿಬಿಟ್ಟಿ, ಏನು ಮಾಡಕ್ಕಾಗುದಿಲ್ಲ. ಕತ್ತಿ ನಡೆದೈತಿ, ಬಂದಾಳ ಆ ಕಡೆಯಿಂದ ಬೇಸಿ ಯಾರು ಸತ್ರು? ಹೆಣ ಹೊರಕ ಬಂದಿ ಸತ್ತಿದ್ದಲ್ಲ ಮಗಳ. ಪ್ರಪಂಚದಾಗ ಪ್ರೀತಿಗಾಗಿ ಯಾರು ಏನ್ ಮಾಡ್ಯಾರವ? ಇದೇನಪ್ಪ ಏನ್ ಕೇಳ್ತೀನಿ? ಶಾಜಾನ್ ತಾಜ್ ಮಹಲ್ ಕಟ್ಸನಪ್ಪ. ಇದ್ಯಾವ ಪ್ರೀತಿ ಮಗಳ? 4 ಮಂದಿ ಗೌಂಡ್ಯಾರ ತೋಡು ಬಾಡಿ ಕಟ್ಸಿದ್ರೆ ಅದು ಪ್ರೀತಿ ಅಂತ. ನಿನ್ನ ಸಂಬಂಧ ನಿಮ್ಮ ಮಾವ ಹೇಳಾಕಿ ಮಗ ಬಿಡವಲ್ಲ, ತಡ್ಕೊಳಕ ಅವ್ರೆಲ್ಲರ ತ್ಯಾಗ ಕಣ್ಣಿಗೆ ಕಾಣ್ತೈತಿ. ಆದ್ರೆ ನಿಮ್ಮ ಮಾವನ್ ತ್ಯಾಗ ಕಣ್ಣಿಗೆ ಕಾಣಂಗಿಲ್ಲ, ಹೇಳಕ್ಕೂ ಮಾವ ತೋರ್ಸಕ್ಕಂತೂ ಮೊದಲಾಗೋದಿಲ್ಲ. ನಿನ್ನ ಸಂಬಂಧ ಕಾಮರಾಜ ಸೌಕಾರಗೆ ನಿಮ್ಮ ಮಾವ ನೋಡಿದ್ರಲ್ಲ, ಮಸ್ತ್ ಐತಿ. ಪೂರ್ವವಾಗಿ ಪರಿಶಂಕ ಜಾತ್ರೆಗಳು ನೋಡ್ರಿ. ಇನ್ನು 3ನೇದಾಗಿ ನಮ್ಮ ಗುಳೇಗುಡ್ಡದ್ದು ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳೇಗುಡ್ರಿ. ಇವ್ರದಂತೂ ಅಲ್ಟಿಮೇಟ್ ಐತಿ ನೋಡ್ರಿ. ಯಾಕಂದ್ರೆ ಇದ್ರೊಳಗೆ ಒಂದು ಪ್ಯಾಕೇಜ್ ಐತಂತ ತಿಳ್ಕೊಬೋದು. ಕಾಮಿಡಿಗೇನು ಕೊರತಿಲ್ಲ. ಮಂಜಣ್ಣ, ಜ್ಯೋತಿ ಗುಳೇಗುಡ್ರವರು, ನಮ್ಮ ನನ್ನ ಫೇವ್ರೇಟ್ ಆ್ಯಕ್ಟ್ರ್ ದಯಾನಂದ್ ಬಿಳಿಗೆ ಅಣ್ಣಾರು ಅದಾರ, ಮತ್ತು ಸಂಜು ಬಸಯ್ಯ ಅವ್ರ ಮಿಸ್ಸಸ್ ಅವ್ರ ಪಲ್ಲವಿ ಅವರು, ಮತ್ತು ಶ್ವೇತಾಕ್ ಅವರು, ಮತ್ತು ಪೂರ ಕಾಮಿಡಿ ಆದಂಥ ಒಂದು ನಾಟಕ ಅಂದ್ರೆ ಹೇಳಕ್ಕೆ ಒಂದು ಖುಷಿ ಆಗುತ್ತೆ. ಒಂದು ಒಳ್ಳೆಯ ರೀತಿಯಂತೆ ಇರುವಂಥ ಒಂದು ನಾಟಕ ಐತಿ. ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ, ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ ಅಂತ ಒಂದು ನಾಟಕ ಐತ್ರಿ. ನಮ್ಮ ಒಂದು ನಾಟಕ ಮಾತ್ರ ಬೆಂಕಿ ಐತಿ. ನೀವು ಒಂದು 2-3 ನಿಮಿಷದ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ಒಳಗೆ 100% ಕಾಮಿಡಿ ಇರುವಂಥ ಒಂದು ನಾಟಕ ಐತಿ. ನೋಡ್ರಿ, ಎಲ್ಲ ಒಂದಕ್ಕೊಂದು ಚಂದ ಅದಾವು. ಬಟ್ ಇದ್ರೊಳಗೆ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗದಾರ. ಸಂಜು ಬಸಯ್ಯ, ಪಲ್ಲವಿ, ಒಟ್ಟು ಎಲ್ಲರೂ ಕೂಡಿ ಒಂದು 100% ಎಫರ್ಟ್ ಕೊಡುವಂಥ ಒಂದು ಮಾಡ್ಯಾರ. ಇದನ್ನು ನೋಡ್ಕೊಂಬರ್ರಿ. ಒಂದು 2-3 ನಿಮಿಷದ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ರಿ. ಸೂಪರ್ ಐತಿ. ಕೇಳಿ ನಾ ಹೇಳೋದ್ರಲ್ಲಿ ಮಾಡ್ತಾರೆ ಕುಣಿಬಾರ್ದು ಅಂತ ಹೇಳಿದ್ರೆ ಅದಕ್ಕೊಂದು ವೇದಿಕೆ ಇರುತ್ತೆ, ಅಲ್ಲಿ ಕುಣಿಬೇಕು. ಪಪ್ಪ ಹೇಳೋದು ಕರೆಕ್ಟು. ಯಾವ ಪಪ್ಪಲ್ಲಿ ಹೇಳಲಿಲ್ಲ, ಅದಕ್ಕೊಂದು ವೇದಿಕೆ ಇರ್ತದ, ಅದಕ್ಕೊಂದು ಇನ್ಸ್ಟಾಗ್ರಾಮ್ ಇರ್ತದ, ಯೂಟ್ಯೂಬ್ ಚಾನಲ್ ಇರ್ತದ. ಮುಗಿಸ್ತೇನೆ ನಿಂದ ಯೂಟ್ಯೂಬ್ ಹೇಳೋದು ಗೊತ್ತಾಗ್ತ ಕುಣಿಬಾರ್ದು. ನೀನು ನೋಡು ಎಷ್ಟೋ ವರ್ಷದಿಂದ ಆ ಕಲೆಯನ್ನು ತಂದಿರ್ತೀನಿ. ಎಲ್ಲೇ ಹೇಳ್ಕೊಂಡು ಏನೋ ₹1 ₹2 ಹೋಗೋದು ಇರ್ತಾರೆ, ಏನೋ ಬಿಚ್ಚಿ ಕೇಳ್ತಾ ಕೇಳ್ಕೊತಾರೆ. ಯಾಕೆ ಗೊತ್ತಾಗ್ತ ಅಂದ್ಕೊಂಡಿದ್ದಾರೆ. ಹೌದು, ಶಾಲೆ ಮಾಸ್ತರ್ ಅಲ್ಲವ ಇವ ಹಳ್ಳ್ಯಾಗ ನಾಟಕ ಕೆಲಸ ಹೋಗ್ತಾನ್ರಿ. ಅವ್ರೆಲ್ಲ ಮಾಸ್ತರ್ ಅಂತಾರಲ್ರಿ, ಅದಕ್ಕೆ ಪೋಸ್ಟ್ ಮೇಂಟೈನ್ ಮಾಡ್ತಾನೆ. ನೀವ್ಯಾರು? ಅವ್ರ ಕುಲಪುತ್ರ. ನಿಮ್ದಾಗೈತಿ ಮದುವೆ? ಡೈರೆಕ್ಟ್ ಇಲ್ಲ. ಆಗೈತಂದ್ರೆ ಏನಾದ್ರೂ ಇಲ್ಲ.
ತಡಿ ಇದು ನಾವೇ ನೋಡ್ರಿ ಅಪ್ಪ ಮಗ ಇಬ್ರು ಅಪ್ಪ ಮುಂದೆ ಓದತ್ತಾರ ಮಗ ಹಿಂದೆ ಓದತ್ತಾರ ಆಗಿತ್ತು ಹೇಳ್ರಿ ಏನ್ ನನ್ನ ಮದುವೆ ತಗೊಂಡು ಏನ್ ಮಾಡವ ನಮ್ಗೆ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳೋದಿದ್ದೆ ಹೇಳ್ರಿ ಮಗನಿಗೆ ಹೋಗೋಬರೋ ದಾರ ಹುಡುಗಿದ್ರ ನನ್ನ ಮದುವೆ ಆಗ ನನ್ನ ಮದುವೆ ಆಗಂತಂದ್ರ ಇವ್ರು ಕೈ ಕಾಲು ಮುರಿದು ನಾಯಿ ಹಾಕ್ತಾನೆ ಹೇಳ್ರಿ ಖಾಲಿ ನಾನು ಕೇಳ್ತಾನ ಅವತ್ತ ನಾನು ಏನಿಲ್ಲ ಹೇಳ್ತಿಲ್ಲ ಪಾಪ ಮಾಡಿ ನೀನು ಪಾಲಾಗೆ ಎಷ್ಟು ಬಾರಿ ಅದಲ್ಲ ಮಾರಯ್ಯ ಎಷ್ಟು ಚಂದ ಅದಾಳು ಈಕೆ ನನ್ನ ಮದುವೆ ಆಗಿ ನಮ್ಮ ಮನೆ ಕಾಲು ಇಟ್ಟಂದ್ರೆ ಅವನು ನಮ್ಮ ಮನೆ ಅದೃಷ್ಟನೂ ಅದೃಷ್ಟ ಹೌದು ಈಗೇನು ನಮ್ಮ ಮನೆ ಕಾಲಿಟ್ಟು ನಮ್ಮ ಮನೆ ಅದೃಷ್ಟನ ಅದೃಷ್ಟ ಯಪ್ಪ ಹಾ ನಿನ್ನ ಸೊಸಿ ಸಿಕ್ಕಣ್ಣೋಳು ಮಗನ ನೀನು ಚಿಗೋ ಸಿಕ್ಕೊಂಡು ನೋಡು ಇನ್ನೂ ಹುಡುಗ ಬುದ್ಧಿನ ಬಿಟ್ಟಿಲ್ಲ ಅಲ್ಲೇ ನೋಡಪ್ಪ ಅಂತೂ ಇದು ದೇವ್ರು ನನ್ನ ಮೇಲೆ ಕಾಣ್ಬಿಟ್ಟ ಅವ್ರಿಗೆ ನನ್ನ ಏನು ಮಾಡೋದು ನೀವು ಹುಟ್ಟಿದ್ಕೊಂಡು ನಿಮ್ಮ ಮಗು ಕೊಟ್ಟದೋಗ್ಬಿಟ್ಲಪ್ಪ ಅವತ್ತಿಂದ ಇವತ್ತಿನವರೆಗೂ ನಿನ್ನ ಸಾಕುವ ಉದ್ದೇಶಕ್ಕೆ ಇನ್ನೂ ಮದುವೆನೇ ಆಗಿಲ್ಲ ನಾನು ಮಳೆಗಾಲ ಚಳಿಗಾಲ ಹೆಂಗೆ ಕಳೆದಿನೋ ಏನೋ ನನಗೆ ಗೊತ್ತು ನಿಮ್ಮ ಚಿಗೋಸಿಕ ಸಂತೋಷಕ್ಕೆ ದೇವ್ರ ಮುಂದೆ ತುಪ್ಪತಿ ಪಾತು ಕಾಡಿಬೇಡಿ ಕಾಡಿಬೇಡಿ ಮರುಬಲ ಗೆಳತಿ ಸಾಯುತ್ತೇನ ನಾನಿನ ಜೀವನ ನಾನಿನ ಸ್ವಾತರ ಮಾನ ನನ್ನ ಮುತ್ತಿನ ಸತೀನ ನಾನಿನ ಸ್ವಾತರ ಮಾನ ನನ್ನ ಮುತ್ತಿನ ಸತೀನ ನಾವು ನಮ್ಮ ಮನೆ ಬರೋಕ್ಕೆ ನಮ್ಮ ದಕ್ಕಿಸಿರ್ಬೇಕಂದ್ರೆ ನಮ್ಮ ಅಪ್ಪ ಕೈ ಹಾಕಿದ ನೀವು ತಂದೆ ತಂದೆ ಸೊಸಿ ಸಿಕ್ಕಳ ನಾಯ್ತೀನಿ ಜೋ ಸಿಕ್ಕಳಂತಾನೆ ಹೆಂಗಾದ ಕೆಲಸ ಆಗೋದಿಲ್ಲ ಹೆಂಗಾರ ಮಾಡಿ ಹುಡುಗಿ ಪಟಾಯಿಸ್ಬೇಕು ನಾವು ಯಾರ್ಯಾರ ಕಲ್ಲು ಯಾರ್ಯಾರು ನಾವು ಎಲ್ಲಿಹರು ಒಂದೊಂದು ಹುಟ್ಟಿದ ಮರಿನರೆ ಚಿನ್ನವರ ಎತ್ತಲು ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅಂದ್ರೆ ನಮ್ಮ ರಾಜು ತಾಳಿಕೋಟಿ ಸರ್ ಅವ್ರನ್ನ ಮಿಸ್ ಮಾಡ್ಕೊಂಡೇವೆ ನಾವು ಈ ವರ್ಷ. ಅವರ ಒಂದು ಇದರಲ್ಲಿ ಒಂದು ಸಂಘ ನಡೀತಾ ಅದನ್ನು ಅವ್ರ ಮಕ್ಕಳ ನಡೆಸ್ಕೊಂಡು ಹೊಂಟ್ರೆ ಈ ಸಲ. ಇದರಲ್ಲಿ ಹರೀಶ್ ಹಿರಿಯರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳಕತ್ತಾರೆ. ಕಾಮಿಡಿ ಕಲ್ಯಾಣಿಗಳ ವಿನ್ನರ್ ಅವರು ಕೂಡ ಇರ್ತಾರೆ. ದಾವಲ್ ತಾಳಿಕೋಟಿ ಮತ್ತು ಅವರ ಬ್ರದರ್ ಇನ್ನೊಬ್ರು ತಾಳಿಕೋಟಿ ಮತ್ತು ಒಂದು ಒಳ್ಳೆಯ ಪ್ಯಾಕ್ ಇರುವಂಥ ಒಂದು ನಾಟಕ ಇದೈತಿ. ದಯಮಾಡಿ ಎಲ್ಲರೂ ಹೋಗಿ ನೋಡ್ರಿ. ಒಂದು 2 ನಿಮಿಷದ ಇದು ಕ್ಲಿಪ್ ಐತಿ, ಹಾಕಿರ್ತೀನಿ, ನೋಡ್ರಿ. ಗಂಗಿ ನೀ ಜಗ್ಗ ಬೇಡ ನನ್ನ ಲುಂಗಿ, ನೀ ಜಗ್ಗ ಬೇಡ ಲುಂಗಿ, ಹೋಗಿ ನೋಡ್ರಿ. ಓಕೆ, ಕುಗಣಿ ತೆಗಿತೀವಿ. 1 ಜಗಕ್ಕೆ 1 ರೂಪಾಯಿ, 2 ಜಗಕ್ಕೆ 2 ರೂಪಾಯಿ, 3ನೇ ಜಗಕ್ಕೆ ಬರೋಬ್ಬರಿ 3 ರೂಪಾಯಿ. ಡಾಕ್ಟರ್ ಕೈಲ ತೆಗೆದಲ್ಲ ನಾವು ತೆಗಿತೀವಿ. ನಾವು ತೆಗಿಲಾರ್ದು ನೀ ಏನ್ ತೆಗಿತಿಲ್ಲ? ಇವು ಡಬಲ್ ಶಕ ಅದನ್ನ ಕೇಳಕ್ ನೀರಲ್ಲ ಒಪ್ಪಿನ್ರಿ ಮಗ. ಡಾಕ್ಟರ್ ಹುಚ್ಚ. ನಾವು ಕೊಯ್ಬಾರ ಜಾಗದಾಗ ಕೊಯ್ತೀವಿ, ಹೊಲಿಬಾರ ಜಾಗದಾಗ ಹೊಲಿತೀವಿ, ತೆಗಿಬಾರ ಜಾಗದಾಗ ತೆಗಿತೀವಿ. ನೀ ಏನ್ ತೆಗಿತೀವ? ಪದ್ಮಾಸ್ ಬಾಡೆ ಎಲ್ಲೆಲ್ಲಿ ಬಹಳ ದಿನದ ಸ್ಟಾಕ್ ಆಗಿರ್ತೋ ಅಂತ ಹೊಲಸ್ ತೆಗಿತೀವ. ರಾಡೆ ಸ್ಟಾಕ್ ಆಗಿತ್ತು. ಕಾಂತಮೆ ಎಷ್ಟು ದಿವಸ ಇಲ್ಲ ತಾಳಿಕೋಟ್ಯಾಗ ಸುಮ್ಮನೆ ನಿಂತಿಲ್ಲ. ಏನ್ ಚಾಪಲ್ಲೆ ಪಡಿಬಿಟ್ಟೆ? ಕೊಡು. ಏನ ಕೈ ನನಗೂ ನೀನೇ ಬೇಕಾಗಿತ್ತು.
ಹಿಂಗಂತಾರೆ ಎಲ್ಲರೂ ಕೆಲಸ ಮುಗಿದ್ಮೇಲೆ ಹೊಲ ಸಿಕ್ಕಿದೆ ಏನೋ ಹೊಲಸ ಹಾಕ್ಬಿಡ್ತಾರೆ. ಹೊಟ್ಟೆ ತೆಗಿತೇವದಿಲ್ಲ, ಈಗ ತೆಗಿತೀನಿ ಅಂತೇಳಿ ನಾಳೆ ತೆಗಿಯಕ್ಕಾಗಿಲ್ಲ. ಏನಾರು ಹಾದಿ ಮಗನ ಮನಿಗಲ್ಲ ನಿಮ್ಮ ಅವನು ಹೊಟ್ಟೆಗೆ ಹೊಕ್ಕೊಂಡ್ರೆ ಬಿಡು ಮಗ ಅವನ. ಹಲೋ ಮೆಂಟಲ್ ಮ್ಯಾನ್, ಸಾರಿ ಜೆಂಟಲ್ ಮ್ಯಾನ್, ನನ್ನೇನು ಸಾಮಾನ್ಯ ವ್ಯಕ್ತಿ ಅನ್ಕೊಂಡೇನು? ಅದು ಸಾಮಾನ್ಯ ವ್ಯಕ್ತಿ ಇರ್ಬೇಕು. ನಾ ಏನ್ರಿ ಇವತ್ತು ನೀ ಜಾಗದಂದು ಹೊಲಸು ತೆಗಿಲಿಲ್ಲ ಅಂದ್ರ ಇವತ್ತಿಂದ ಈ ಕೊಳವೆಗೆ ರಾಜಮಾನ್ ನೀಡಿ ಇಲ್ಲ ಸುಲೇಮಾನ್ ಕೊಡಲಿ. ಅವ ಯಾರ್ರಿ? ನಿಮ್ಮ ಅವನ್ ಕಂಡ ಅವ್ರು ಬಂದ್ಬಿಟ್ರ. ಅದಾಗಲೇ ರಾಜಮಾನ್ ಅನ್ನೋದು ರಾಜೀನಾಮೆ ಕೊಟ್ಟು ಅಯ್ಯಯ್ಯೋ ಚೇಂಜ್ ಮಾಡಿಸ್ಬಿಟ್ರ. ಈ ಮಕ್ಳಿಗೆ ಮಾತು ಬರ್ಲಿಲ್ಲ ಅಂದ್ರೆ ಡಿಸ್ಪ್ಲೇ ಉಲ್ಟಾ ಮಾಡಿಬಿಡ್ತಾರ. ನೀ ಹೇಳಿ ಜಾಗದಂದು ಹೊಲಸು ತೆಗಿಲಿಲ್ಲ ಅಂದ್ರೆ ಇವತ್ತಿಂದ ಈ ಕೊಳವೆಗೆ ರಾಜೀನಾಮೆ ನೀಡಿ ನಾಳೆಯಿಂದ ಅಲ್ಲಿ ಗುಡಿ ಮುಂದೆ ಕೊಳವಕಾಯಿ ಮರಕ್ ಹೋಗ್ತೀನಿ. ಇದಕ್ಕೆ ರಾಜೀನಾಮೆ ಕೊಡ್ತೀವಿ. ಏನು ಮಗ ನಮ್ಮ ಭಾಗದ ಉಸ್ತುವಾರಿ ಸಚಿವ ದೊಡ್ಡ ಖಾತೆನೆ ಬಿಟ್ಕೊಟ್ಟಾಗ ಮಾತಾಡ್ತಾರ ಮಗ. ಹಾಳಾಗಿ ಹೋಲ್ಬಿಡಿ ಸರ್, ನಿಮ್ ತೆಗಿಲ ರಾಡಿ. ನನ್ನ ತೆಗಿಯತ್ತಿ ಆದ್ರ ಮೊದ್ಲು ನೀ ಹೇಳ ಏನ? ನನ್ನೇನು ಕುಂದ್ರಿಸಿ ತೆಗಿತೀಯೋ, ಏನು ನಿಂದ್ರಿಸಿ ತೆಗಿತೀಯೋ, ಏನು ಮಲಗಿಸಿ ತೆಗಿತೀಯೋ? ಯಾರ್ಯಾರಿಗೆ ಹೆಂಗ ತೆಗಿಸ್ಕೊಂಡ್ರೆ ಅನುಕೂಲ ಆಗತ್ತೆ ಹಂಗಂಗ ತೆಗಿತೀನಿ. ಓಕೆ ಮಿಸ್ಟರ್ ಕೂಕ್ಳಿ, ಸೀದಾ ಮಾತಾಡೋ. ಹಿಂಗ್ ಮಾತಾಡಿದ್ದೇನೆ. ಗಿವ್ ರಿಸ್ಪೆಕ್ಟ್ ಅಂಡ್ ಟೇಕ್ ರಿಸ್ಪೆಕ್ಟ್. ರಮ್ಯಾ ಕುಮ ಅಂದರ್ ಬರಾಕುಂ ಬಾಬಾ. ಇಲ್ಲ ನಿಮ್ಮ ತ್ರಿಕಾಳ ಹೊಡೆದು ಬಿಡು. ಇಲ್ಲ ನಿಮ್ಮ ದ್ರಾಕ್ಷಿ ಮಿಷನ್ ಹಚ್ಚ ಬಾ. ಅದ್ರ ಮೇಲೆ ಕಣ್ಣು ನೀನು ಬರೀ ಅದನ್ನ ಕೊಟ್ಟಿದಂತ ಅಂತಾರಲ್ಲ ಇದು. ಇಲ್ಲಿ ಅದನ್ನ ಕೊಟ್ಟಂತ ಅಂತಾರಲ್ಲ. ಓ ಇದು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀ ಹೇಳಿದ್ದು ಇಂಗ್ಲಿಷ್ದಾಗ, ನಿಮ್ದು ಮರಾಠಿಯಾಗ. ಅದನ್ನ ಕೊಟ್ಟಂತ ನನ್ನ ಹೆಸರು ಕೂಕಣಿ ಅಲ್ಲ, ವಾಸುದೇವ ದೇವಕಿ ಸುತ. ನನ್ನ ಹೆಸರು ಸಿದ್ದರಾಜ, ನನ್ನ ಹೆಸರು ಸಿದ್ದರಾಜ. ಅದು ಸೈಡ್ ಬ್ಯಾಗ್ ಉದ್ರಿಸ್ಕೊಳ್ಳಿ ಎಲ್ಲ ಗಟ್ಟ ಐತಿ ನೋಡ್ರಿ ಮಗ. ನೋಡಕ್ ನಾನು ಗಬ್ಬರಾಜ್ ಇದ್ದಾಗ ಇವನ ಹೆಸರು ಸಿದ್ದರಾಜ. ಓಲಿ ತಮ್ಮ ಹೆಸರೇನು ಗೊತ್ತಾಗ್ಲಿಲ್ಲ. ಸೋಗಲಾಡಿ ಸುಂದ್ರಿ ಇದು ಸಿದ್ದು ಬೆಳಿಗ್ಗೆ ಅಣ್ಣಾರ ಮತ್ತು ಸೌಂದರ್ಯ ಬದಾಮಿ ಮತ್ತು ಒಂದು ಒಳ್ಳೆ ಇರ್ತಕ್ಕಂಥ ಒಂದು ಟೀಮ್ ಇಂತ್ರ ಮಾಡಿದ್ದಾರೆ. ಇದನ್ನು ಸೋಗಲಾಡಿ ಸುಂದ್ರಿ ಅನ್ನುವಂಥ ನಾಟಕ ಮಸ್ತ್ ಐತಿ. ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಇವರಿಂತ್ರ ಐತಿ. ದಯಮಾಡಿ ಎಲ್ಲರೂ ಹೋಗಿ ನೋಡ್ರಿ. 100% ಕಾಮಿಡಿ ಐತಿ ನಾಟಕ, ಒಳ್ಳೆ ಇರುವಂಥ ನಾಟಕ. ದಯಮಾಡಿ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿರಿ, ನೋಡಿರಿ. ಸಿದ್ದಣ್ಣವ್ರು ಕೂಡ ಒಂದು ಒಳ್ಳೆ ಉತ್ತಮ ಒಂದು ಆ್ಯಕ್ಟರು ಮತ್ತು ಸೌಂದರ್ಯ ಬದಾಮಿ ಒಂದು ಇಬ್ಬರು ಕೂಡಿ ಒಂದು ಒಳ್ಳೆ ಕಾಮಿಡಿ ಐತಿ. ಎಲ್ಲರೂ ಹೋಗಿ ನೋಡ್ರಿ. ಹೌದಾ? ತೋರ್ಸಂತೀನಿ ಮಿಕ್ಕಿದ್ದು. ಅಲ್ಲ ಬಿಡು ಬಿಡು, ಏನ ನೀ ನೋಡಕ್ ಹಿಂಗ ಅದಿನಂತ ತಿಳ್ಕೊಬೇಡ. ಅಲ್ಲ ನಮ್ಮ ಗಂಡಸರಿಗೆ ಕೆಣಕಾಕ್ ಹೋಗ್ಬೇಡ. ಭಾರಿ ಶಾರ್ಟ್ ಟೆಂಪರ್ ನನ್ನ ಮಕ್ಕಳು ನಾವು. ತಲೆ ಕೆಡಬಾರ್ದ ಕೆಡ್ತು ನಿಮ್ಮ ಅವ್ರ ಇಲ್ಲೇ ರೇಪ ಕೇಳಿಸ್ತಾನಂತ ಏನು ನೀ ನನ್ ಕೆಲ್ಸಕ್ ಬರವ. ಬರ್ತೀನಲ್ಲ, ಸಾಕ್ಷಿ ನೀವ ಅದಿರಣ್ಣ. ಅದಿರಿಲ್ಲ ನೀವಿಲ್ಲದಿರಿ ಆಟನ್ಯಾಗ ಆಟನ್ಯಾಗ ಅಣ್ಣ ಅಂದ್ರೆ ಇಲ್ಲೇ ಗಣ ನಾಚಿಗೆ ಹೇಳಿಪ್ಪ ನೀವು. ಅಣ್ಣ ಅಂತ ಇಲ್ಲಿ ಇಟ್ಕೊಳ್ಳದ ದೋಸ್ತ ಕೆಲ್ಸಕ್ ಬರವ. ಬಾ ತಿಂಡಿದ್ರ ಕರಕರ ಒಂದು ಸಲ ಬಾ. ಅದಕ್ಕೂ ರೆಡಿನ? ಹೌದ್ ಮತ್ತೆ ನಾ ಮಿಕ್ಕಿದ ಕಡೆ ಅಂತ ಹೇಳಿಬಿಟ್ಟಿಲ್ಲ. ಈಗ ನೋಡು ನೀವ್ ನಮ್ನ ಕೆಲ್ಸಕ್ ಬಂದಾಗ ನಾವೇನ್ ಅನ್ಬೇಕು, ನಮ್ನೇನು ಮಾಡ್ಬೇಕು ಬಿಟ್ಟು ಬಿಡ್ರಿ, ಕಾಲ್ ಮುಗಿತೀನಿ ನಂಗೆ ಬಿಟ್ಟು ಬಿಡ್ರಿ ಅಂದ್ರ ನಿಮಗೆ ಏನ್ ಅನ್ಸುತ್ತ? ಮತ್ತು ಹೊಚ್ಚಿಗೆದ್ದು ಕೆಳಸ್ಬೇಕು ಅನ್ಸುತ್ತ. ಅದ ನಾವ ಕುಂತ ಬರ್ರಿ ಮಾಡ್ಬಾರ್ರಿ ಅಂದ್ರೆ ಏನ್ ಅನ್ಸುತ್ತ? ಏನ್ ಅನ್ಸುತ್ತ? ಇದ್ದಿದ್ದು ಡಾಪ್ ಹಾಕೊಂಡು ಮಕ್ಕಳುತ್ತ. ಇಷ್ಟ ಪ್ರಪಂಚ. ಈಗ ನೋಡು ನಾವು ಬೇಕಂದಾಗ ಎದುರಿಗಿದ್ದಾವ ಸಾಕ್ ಸಾಕ್ ಅಂತಿರ್ತಾನ. ನಾವು ಸಾಕ್ ಸಾಕ್ ಅಂದಾಗ ಎದುರಿಗಿದ್ದಾವ ಬೇಕಂತಿರ್ತಾನ. ಇಷ್ಟ ಪ್ರಪಂಚ. ಎಲ್ಲಾರು ನಮ್ಮಂಗ ಇರ್ತಾರ ಸಂಭಾವಿತರು. ಅದ್ರಾಗ ಮಿಕ್ಕಿದ ಮಕ್ಕಳು ವಿಕೃತ ಕಾಮಿ ಉಮೇಶ್ ರೆಡ್ಡಿ ತಮ್ಮಗಳು ಬಹಳ ಮಂದಿ ಇರ್ತಾರ. ನಿನಗೆಲ್ಲ ಅನುಭವ ಇದ್ದಂಗೆ ಐತಿ ಬಿಡವಿ. ನಮಗೆಲ್ಲ ಅನುಭವ ಐತಿ. ಏನೀಗ ಬಾಳ ನಿಗರಾಡಕತ್ಲಪ್ಪ ಈಕಿ. ಏನೀಗ ನೋಡಾಕ ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡು ಏನಂದ್ರೆ ಮುತ್ತಿನತ್ತ ಅತ್ತಿಗೆ ಅನ್ನೋದೊಂದು ನಾಟಕ ಬಂದೈತ್ರಿ. ಅದು ಗುಬ್ಬಿ ಕಂಪ್ನಿಯವರ ನಾಟಕ. ಗುಬ್ಬಿ ಕಂಪ್ನಿಯವರ ಅಂದ್ಕೊಳ್ಳಿ ಎಲ್ಲರಿಗೂ ಒಂದು ಹುರುಪ ಇರುತ್ತೆ, ನೋಡ್ಬೇಕಂತಂದು. ಇದೇನಂದ್ರೆ ಸುಜಾತ ಗುಬ್ಬಿ ಅವರು ಮತ್ತು ಕೆಲವೊಂದಿಷ್ಟು ಕಾಮಿಡಿ ಆ್ಯಕ್ಟ್ರೆಸ್ ಆಗಿರ್ಬೋದು,
ಒಂದು ಉತ್ತಮ ರೀತಿಯಂತ ಇರುವಂಥ ಒಂದು ಸ್ಟೋರಿ ಅಂತ ಎಲ್ಲರೂ ಅನ್ನಕತ್ತಾರ. ದಯಮಾಡಿ ನೀವೆಲ್ಲರೂ ಹೋಗಿ ನೋಡಿರಿ. ಅದೊಂದು 2 ನಿಮಿಷದ ಒಂದು ಕ್ಲಿಪ್ ಐತಿ, ನೋಡ್ಕೊಂಬರ್ರಿ. ಚೆನ್ನಾಗಿರುವಂಥ ಒಂದು ನಾಟಕ ಐತಿ ಅಂತ ಅನ್ನಕತ್ತಾರ ಎಲ್ಲ ಜನ. ಮತ್ತು ಎಲ್ಲ ಒಂದು ಅವರ ಗುಬ್ಬಿ ಕಂಪ್ನಿ ಅಂದ್ಕೊಳ್ಳಿ ಎಲ್ಲರಿಗೂ ಒಂದು ಸ್ವಲ್ಪ ಏನೋ ಒಂದು ಹೊಸದು ಮಾಡ್ತಾರೆ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಒಂದು ಹೊಸ ಒಂದು ಪ್ರಯತ್ನವನ್ನು ಪಟ್ಟಿರ್ತಾರೆ. ನೀವು ಕೂಡ ಹೋಗಿ ನೋಡಿರಿ. ಮಾರುತಿ ಸರ್ ಅವರು ಅದಾರ, ಮತ್ತು ಸುಜಾತ ಗುಬ್ಬಿ, ಮತ್ತು ಒಂದು ಒಳ್ಳೆಯ ಎಲ್ಲ ತಂಡ ಕೂಡಿ ಒಂದು ಒಳ್ಳೆಯ ರೀತಿಯಂತ ಮಾಡ್ಯಾರ ಅಂತ ಒಂದು ನಾ ಹೇಳಕ್ಕೆ ಬಯಸ್ತೀನಿ. ಹೋಗಿ ಎಲ್ಲರೂ ನೋಡ್ರಿ. ಕೊಟ್ರೆ ಮುಟ್ಟಾಕ್ ಹೋಗ್ಬೇಡ, ಯಾಕಂದ್ರೆ ಅದ್ರಾಗ ಮಾಟ ಮಾಡಿಸಿರ್ತಾರಂತ. ಅವ ಹಣ್ಣುಗಳ ಮನುಷ್ಯರ ಹೆಸರು ಮೇಲೆ ಹೊಯ್ಕೊಳಕತ್ತಾವು. ಅವು ಏನು ಮಾಟ ಮಾಡಿಸ್ತಿದ್ದಾವು? ಹಣ್ಣುಗಳು ಮನುಷ್ಯರ ಹೆಸರು ಮೇಲೆ ಹೊಯ್ಕೊಂತಾವ. ಅದೇ ಹಂಗ ಈ ನಿಂಬೆ ಹಣ್ಣು ಹೇಳ್ತಿದ್ದಂತ. ಏನಂತ? ಏನು ಮನುಷ್ಯರ ಅದಾರ್ಲಿ ಇವ್ರು, ನನ್ನ ಅಡ್ಡಡ್ಡು ಹೆಚ್ಚಿ ಹಿಂಡಿ ಹಿಂಡಿ ಕುಡಿತಾರ ಅಂತ. ಅಯ್ಯಯ್ಯೋ, ಎಷ್ಟು ದುಃಖವಾಗಿ ಹೇಳಿತ್ತಪ್ಪ ಲಿಂಬೆ ಹಣ್ಣು. ಮತ್ತ ಬಾಳೆಹಣ್ಣು ಏನು ಹೇಳಿರ್ಬೇಕು? ನನ್ನ ಬರೀ ಬತ್ಲೆ ಮಾಡಿ ಕಟ 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 ತಿಂತಾರ ಅಂತ. ಅಯ್ಯ, ಯಾ ನಮ್ಮನೆ ಹೇಳೈತದ ಸಕ್ಸೆ ಐತಿ ಬಿಡ ಬಾಳೆಹಣ್ಣು. ಇನ್ನು ತೆಂಗಿನಕಾಯಿ ಏನಾರು ಹೇಳಿರ್ಬೇಕಲ್ಲ. ನಿಮ್ಮಿಬ್ಬರದು ಬೇಸಿಲೆ, ನಂದು ಬಾಳ ಬೇಸಿ. ಈ ಜನ ನನ್ನ ಕಲ್ಲಿಗೆ ಎತ್ತಾತಿ ಎತ್ತಾತಿ ಬಡಿತಾರ. ಆ ಬಡ್ತ ಕಂಜಿ ಉಚ್ಚಿ ಒಯ್ದು ಬಿಡ್ತೀನಿ. ಅದ ನೀರ ಚರಗ್ಯಾಗ ಹಾಕೊಂಡು ಗಟ 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 ಕುಡಿತಾರ ಅಂತ. ಓ, ಬಾರಿ ಹೇಳ್ತಿ ಬಿಡ ತೆಂಗಿನಕಾಯಿ. ಮನುಷ್ಯರಿಗೆ ಹೆದ್ರು ಅವು ನಮಗೇನ್ ಮಾಟ ಮಾಡಿಸ್ತಾವು? ಏಯ್, ಮಾಟದ ಮಸಾಲತ್ತು ನಿನ್ ಗೊತ್ತಾಗಲ್ಲ ಹುಡುಗಿ. ಇದಕ್ಕಿದ್ದಂಗ ಲಿಂಬೆಹಣ್ಣು ಉಳ್ಕೊಂತ ಹೋಗೋದು ನಾನ ಕಣ್ಣಾರ ನೋಡೇನಿ. ನಾನು ನೋಡಿನಿ. ನೋಡಿ ಅದಲ್ಲ, ಮತ್ತೆ ಲಿಂಬೆಹಣ್ಣಿಗ ಜೀವ ಇರ್ತೈತೆ ನಾವು ಉಳ್ಕೊಂತ ಹೋಗಾಕ. ಇಲ್ಲ, ಅವ ಮಾಟಗಾರ ಮಾಟ ಮಾಡಿಸಿ ಲಿಂಬೆಹಣ್ಣಿಗೆ ಜೀವ ತುಂಬಿ ಕಳಿಸಿರ್ತಾನ. ಯಾವ ವ್ಯಕ್ತಿ ಮಲ್ಕೊಂಡಿರ್ತಾನ ಅವನ ಕೈ ಕಾಲ ಮೇಲೆ ಲಿಂಬೆಹಣ್ಣು ಹರಿದು ಹೋತು, ಅವನ ಕೈ ಕಾಲಲ್ಲಿ ಒಟ್ಟಕ್ಕ ಬೆಳಿಗ್ಗೆ ಎದ್ದು ಹಿಂಗ ನಡೆಯದವ. ಮತ್ತೆ ಯಾವ ವ್ಯಕ್ತಿ ಮಲ್ಕೊಂಡಾಗ ಅವನ ಎದೆ ಮೇಲೆ ಲಿಂಬೆಹಣ್ಣು ಹಾದು ಹೋತ ಅವ ಗೊಟ್ಟಕ್ಕ ಬೆಳಿಗ್ಗೆ ಎದ್ದು ಹಲಿಗೆ ಬಾರ್ಸದ. ಇನ್ನು ಗಂಡ ಹೆಂಡತಿ ಮಲ್ಕೊಂಡಾಗ ನಡಬರ್ಕ ಲಿಂಬೆಹಣ್ಣು ಉಳ್ಕೊಂತ ಹೋತ ಬೆಳಿಗ್ಗೆ ಎದ್ದು ಜಗಳ ಚಾಲನ. ಆಕಿ ತುರ್ಬ ಇವನ ಕೈಯಾಗ, ಇವನ ಚಡ್ಡಿ ಆಕಿ ಕೈಯಾಗ. ನಿಂದ್ಯಾನ 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 ನಿಂದ್ಯಾನ. ಸಿಕ್ಕವ್ರ ಮೇಲೆಲ್ಲ ಹಾದು ಹೊಕ್ಕವ ನಿಂಬೆ ಹಣ್ಣು. ಸಿಕ್ಕವ್ರ ಮೇಲೆ ಹಾಲ್ಕೊಂಡು ಹೋಗಾಕ ಲಿಂಬೆಹಣ್ಣು ತಲೆ ಕೆಟ್ಟೈತೆ. ಗಾಯತ್ರಿ ಗಿಚ್ಚಿ ಗಿಲಿ ಗಾಯತ್ರಿ ಅನ್ನುವಂಥ ನಾಟಕದಲ್ಲಿ ದಾವಣಗೆರೆಯವರ ಕಂಪ್ನಿಯವರ ನಾಟಕ ಇದು. ಇದರಲ್ಲಿ ಕಾಮಿಡಿ ಕಿಲ್ಲರ್ ಖ್ಯಾತಿಯ ನಯನ ಅವರು ಆ್ಯಕ್ಟಿಂಗ್ ಮಾಡತ್ತಾರ. ಒಂದು ಅವರು ಕೂಡ ಒಂದು ಒಳ್ಳೆಯ ಸಾರಥ್ಯದಲ್ಲಿ ನಡೆಯಾಕತ್ತೈತಿ. ಸಾರಥ್ಯದಲ್ಲಿ ಅನ್ನೋಕ್ಕಿಂತ ಅವರು ಬಂದು ಒಂದು ದಾವಣಗೆರೆ ಕಂಪ್ನಿಯವ್ರು ಲಾಸ್ಟ್ ಟೈಮ್ನು ಕೂಡ ಅವ್ರು ಬಂದು ಪಾತ್ರವನ್ನು ಮಾಡಿದ್ರು. ಈ ಸಲ ಕೂಡ ಅವ್ರು ಬಂದು ಮಾಡತ್ತಾರ. ನೋಡ್ರಿ, ಒಂದು ಒಳ್ಳೆಯ ಕಾಮಿಡಿ ಇರುತ್ತೆ. ಅದು ಯಾವುದೇ ಕ್ಲಿಪ್ ಇಲ್ಲ ನನ್ನ ಹತ್ರ, ನಾ ಹಾಕಿರೋದಿಲ್ಲ. ಮತ್ತು ಇನ್ನೊಂದು ಮಂಡಲಗಿರಿಯವರ ಕಂಪ್ನಿ ನಿಂಗಿ ಕತ್ತು ಸಂಖ್ಯಾ ಕತ್ತು, ಇದನ್ನು ಕೂಡ ಒಂದು ಒಳ್ಳೆ ರೀತಿಯಿಂದ ಐತಿ. ಇದು ಯಾವುದೋ ವಿಡಿಯೋಸ್ ಇಲ್ಲ, ಬಟ್ ಪೋಸ್ಟರ್ ಹಾಕಿರ್ತೀನಿ, ಅದನ್ನು ನೋಡಿರಿ. ಒಂದು ಒಳ್ಳೆಯ ರೀತಿಯಿಂದ ಕಾಮಿಡಿ ಕೂಡ ಐತಿ, ಚೆನ್ನಾಗಿರುವಂಥದ್ದು. ಯಾಕಂದ್ರೆ ಹೋದ ಸಲ ಎಲ್ಲ ಅವ್ರದ್ದು ಒಳ್ಳೆ ಒಳ್ಳೆ ನಾಟಕಗಳನ್ನು ನಾವು ನೋಡೆವು. ಒಂದು ಒಳ್ಳೆಯ ನಾಟಕ ಇರುವಂಥದ್ದು, ನೀವು ಕೂಡ ಹೋಗಿ ನೋಡಿರಿ. ಧನ್ಯವಾದ. ಇನ್ನೊಂದು ರಚ್ಚು ಹಿಡ್ದೈತಿ ನಿನ್ನ ಹುಚ್ಚು, ಇದು ಒಂದು ನಡೆಯತೈತಿ. ಮತ್ತು ಮಂಡಲಗಿರಿ ಕಂಪ್ನಿ ಎಲ್ಲ ಕೂಡ ಒಂದು ಒಳ್ಳೆ ಅಷ್ಟೆಲ್ಲ ಬಂದು ಅವ್ರು ಇನ್ವೆಸ್ಟ್ ಮಾಡ್ಕೊಂಬಂದು ಹಾಕ್ತಿರ್ತಾರೆ. ಅದು ಒಂದು ಒಳ್ಳೆ ರೀತಿಯಂತ ನಾಟಕಗಳನ್ನು ಆಡ್ತಿರ್ತಾರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂಥದ್ದು ನಮ್ಮ ಸುತ್ತಮುತ್ತ ಊರಾಗಿರ್ಬೋದು, ಎಲ್ಲರ ಒಂದು ನಮ್ಮದು ಜವಾಬ್ದಾರಿ ಇರುತ್ತೆ. ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿರಿ. ಎಲ್ಲ ಒಂದು ಒಳ್ಳೆ ರೀತಿಯಿಂದ ಈ ಸಲ ಅವರು ಬನಶಂಕರಿ ಜಾತ್ರೆ ಬಂದು ಲಾಸ್ ಆತ ಅನ್ನೋದು ಬೇಡ, ಎಲ್ಲರೂ ಲಾಭದಿಂದ ಹೋಗಲಿ ಅನ್ನೋದು ನನ್ನ ಒಂದು ಕೋರಿಕೆ. ನಮಸ್ಕಾರ ರೀ.